ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್. ಜ್ಯೋತಿ ಪ್ರಕಾಶ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಕಾರ ನಮಗೆ ತುಂಬ ಅಗತ್ಯ ಫ್ರೆಂಡ್ಸ್. ಹೊಲದ ಹತ್ರ ಟ್ಯಾಕ್ಟ್ರಿ ಬಂದಿತ್ತು, ರಾಗಿ ಹಚ್ಚೋಣ ಅಂತೇಳಿ ಹೋಗಿ ನಾನು ರಾಗಿ ಎರಚಿದೆ. ನಮ್ಮ ಶ್ರೀಮತಿಯವರು ಗೊಬ್ಬರನ ಎರಚಿದ್ರು. ಈಗ ನಾಟಿ ದನಗಳನ್ನ ಯಾರೂ ಕಟ್ತಾ ಇಲ್ಲ. ಈಗೆಲ್ಲ ಈ ಸೀಮೆ ಹಸುಗಳು ಬಂದು ಸೀಮೆ ಹಸುಗಳನ್ನ ಕಟ್ಕೊಂಡು ವಾರ ಮತ್ತು 15 ದಿನದ ಸಂಪಾದನೆನ ನೋಡ್ತಾ ಇದ್ದಾರೆ. ನಾಟಿ ದನಗಳನ್ನ ಯಾರೂ ಮಡಗಿಲ್ಲ. ಇವಾಗ ರೈತನಿಗೆ ಈ ಟ್ಯಾಕ್ಟರ್ ಏನೋ ಯಂತ್ರವೇ ಆಧಾರ ಆಗಿದೆ. ಆ ಟ್ಯಾಕ್ಟ್ರಿಯಲ್ಲೇ ಅಲ್ಲಿಯೇ ಹೊಡೆಯೋದು, ಹಾಗೆ ಅದರಲ್ಲೇ ಹಸೆ ಹೊಡೆಯೋದು. ಹೊಲದ ಹತ್ರ ಬಂದ್ವಿ, ರಾಗಿ ಚೆಲ್ಲಿದ್ವಿ. ಹಾಗೆ ಸ್ವಲ್ಪ ಗೊಬ್ಬರ ಹೆಚ್ಚಿತ್ತು. ಈ ಅಡಿಕೆ ಗಿಡದ ಬಿಡ್ಕು, ನುಗ್ಗೆ ಗಿಡದ ಬಿಡ್ಕು ಹಾಕೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಗೊಬ್ಬರ ಹಾಕ್ತಾ ಇದ್ದಾರೆ. ಇವರು ಜ್ಯೋತಿರ್ ಚಿಕ್ಕಮ್ಮ ಗೊಬ್ಬರ ಹಾಕ್ತಿದ್ದಾರೆ. ಚಿಕ್ಕಮ್ಮ ಅಷ್ಟೇ. ಜ್ಯೋತಿರ್ ಚಿಕ್ಕಮ್ಮ ಗೊಬ್ಬರ ಹಾಕ್ತಿದ್ದಾರೆ. ಪ್ರತಿ ವರ್ಷ ಇದ್ದಿದ್ದ ಭೀಮನ ಅಮಾವಾಸ್ಯೆಗೂ ಈ ಸಲ ಇರೋ ಭೀಮನ ಅಮಾವಾಸ್ಯೆಗೂ ನನಗೆ ಯಾಕೋ ಸ್ವಲ್ಪ ತುಂಬಾ ಡಿಫ್ರೆನ್ಸ್ ಇದೆ ಅನ್ನಿಸ್ತು. ಮನೆಯಲ್ಲಿ ಮಂಗಳಾರತಿ ತಟ್ಟೆ ರೆಡಿ ಇತ್ತು. ನಾನು ದೇವ್ರಿಗೆ ಪೂಜೆ ಮಾಡ್ತಿದ್ದಾರೆ ಅನ್ಕೊಂಡೆ. ಚೇರ್ ಹಾಕ್ಬಿಟ್ಟು ಕೂತ್ಕೊ ಅಂತ ಹೇಳಿದ್ರು. ಚೇರ್ ಮೇಲೆ ಕೂತ್ಕೊಂಡೆ. ಹಾಗೆ ಮಂಗಳಾರತಿ ತಟ್ಟೆಗೆ ದಕ್ಷಿಣೆ ಇಡು ಅಂತ ಹೇಳಿದ್ರು. ನನ್ನ ಹತ್ರ ಅಮೌಂಟ್ ಇಲ್ಲಮ್ಮ ಅಂದೆ. ಅದಕ್ಕೆ ನನ್ನ ಫ್ರೆಂಡ್ ಹೇಳಿದ್ಲು, ದಕ್ಷಿಣೆ ಆಗ್ತಿದ್ಕೆ ಕಾಲ್ ಮೇಲೆ ಕರ್ಪೂರ ಹಚ್ಚಿದ್ರಂತೆ ಯಾರೋ ಅಂತ ಹೇಳಿದ್ರು. ಸ್ವಲ್ಪ ನನಗೆ ಭಯ ಆಯ್ತು. ಇಲ್ಲಮ್ಮ, ನೀನು ಗೌಡಗೆರೆ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಪೂಜೆ ಮಾಡಿಸ್ಕೊಂಡೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಿ? ಹುಲಿಯೂರು ದುರ್ಗ ನೋಡೋಣ ಬರ್ರಿ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಹುಲಿಯೂರು ದುರ್ಗದ ಹತ್ರ. ಎಲ್ಲಿಗೆ? ಅಲ್ಲಿ ಯಾವರಪ್ಪ ಮರ್ತೋತು? ಗೌಡಗೆರೆ. ಗೌಡಗೆರೆ ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್, ಅಲ್ಲಿಗೆ ನೋಡ್ರಿ. ಭೀಮ್ನ ಅಮಾವಾಸ್ಯೆ ಪ್ರಯುಕ್ತ ಪಾದ ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಚಾಮುಂಡೇಶ್ವರಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೌಡಗೆರೆಗೆ. ಅದೇ ಗಿಫ್ಟ್, ಅದಕ್ಕಿಂತ ಗಿಫ್ಟ್ ಬೇಕಾ? ಸಾಕು ಮುದೇವಿ. ನಾನು ಗೌಡಗೆರೆಗೆ ಅಂತ ಹೋಗಿದ್ದು ಇದೇ ಮೊದಲನೇ ಸಲ. ಹಾಗೆ ನೋಡೋದಕ್ಕೆ ಅಂತ ಹೋದಾಗ ತುಂಬಾ ಚೆನ್ನಾಗಿ ಮಾಡಿದ್ರು. ಒಳ್ಳೆ ಲೈಟಿಂಗ್ಸ್ ಅನ್ನ, ಲೈಟ್ ಅರೇಂಜ್ಮೆಂಟ್ ಅನ್ನ ತುಂಬಾ ಚೆನ್ನಾಗಿ ಮಾಡಿದ್ರು. ಆ ಲೈಟ್ ಅರೇಂಜ್ಮೆಂಟ್ ಅನ್ನು ನೋಡಿ ನನಗೆ ವಿಡಿಯೋ ಮಾಡಬೇಕು ಅನ್ನಿಸ್ತು. ದೇವಸ್ಥಾನದಿಂದ ಒಂದು 300ರಿಂದ 400 ಮೀಟರ್ ದೂರದಿಂದಲೇ ಲೈಟ್ ಅರೇಂಜ್ಮೆಂಟ್ ಅನ್ನ ಮಾಡಿದ್ರು. ಹಾಗೆ ವಿಡಿಯೋ ಮಾಡಿಕೊಂಡು ದೇವಸ್ಥಾನದ ಹತ್ರ ಎಲ್ಲರೂ ನಡ್ಕೊಂಡು ಹೋದ್ವಿ. ತಾಯಿಗೂ ಕೂಡ ತುಂಬ ದೀಪಾಲಂಕಾರಗಳನ್ನು ಮಾಡಿದ್ರು. ಆ ಲೈಟಿಂಗ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ಆ ಲೈಟಿನ ಫೋಕಸ್ಗೆ ನಮ್ಮ ವಿಡಿಯೋಗಳೇ ಸ್ವಲ್ಪ ಬ್ಲರ್ ಆಗಿ ಬರ್ತಾ ಇತ್ತು. ಅಲ್ಲಿ ಹೋದ್ವಿ, ದೇವಸ್ಥಾನನ ನೋಡಿಕೊಂಡು ಮತ್ತೆ ಇಲ್ಲ ಪೂಜೆ ಮಾಡಿಸ್ಕೊಂಡು ಆಮೇಲೆ ತಾಯಿ ಚಾಮುಂಡೇಶ್ವರಿ ವಿಗ್ರಹ ನೋಡೋದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದರು. ಮತ್ತೆ ವಾಪಸ್ ಬಂದು ಅಲ್ಲೊಂದು ಪೂಜೆ ಸಾಮಾನು ಅಂಗಡಿ ಹತ್ರ ಹಣ್ಣು ಮತ್ತು ಬಡ್ಲಕ್ಕಿ ಸಾಮಾನುಗಳು, ಅರಿಶಿನ ಕುಂಕುಮಗಳನ್ನು ತೊಗೊಂಡ್ರು. ಎಲ್ಲರೂ ತೊಗೊಂಡ್ರು, ನಾವು ತೊಗೊಂಡ್ವಿ. ಜೊತೆಲಿ ಬಂದಿದ್ದರೆಲ್ಲ ತೊಗೊಂಡು ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಎಷ್ಟು ಚೆನ್ನಾಗಿ ಹೂವಿನಿಂದ ಡೆಕೋರೇಷನ್ ಮಾಡಿದ್ರು ದೇವಸ್ಥಾನ ಅಂದರೆ ನೋಡೋದಕ್ಕೆ 2 ಕಣ್ಣು ಸಾಲಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದರು. ಆದರೆ ಪೂಜಾರಪ್ಪರು ಬನ್ನಿ ಬೇಗ ಮೊಬೈಲನ್ನು ಬಿಟ್ಟು ಬೇಗ ದರ್ಶನ ಮಾಡಿ, ಬನ್ನಿ ಬೇಗ ಮೊಬೈಲ್ಗಳನ್ನ ಎತ್ತಿಡಿ, ಬನ್ನಿ ದರ್ಶನ ಮಾಡಿ ಅಂತೇಳಿ ಕೂಗ್ತಾ ಇದ್ರು. ಮೊಬೈಲ್ನ ಎತ್ತಿಟ್ಕೊಂಡು ಈಚೆ ಬಂದಾಗ ಅಲ್ಲಿ ಒಂದು ದೇವರ ವಿಗ್ರಹಕ್ಕೆ ಕಾಯಿನ್ಗಳನ್ನೆಲ್ಲರೂ ಅಂಟಿಸ್ತಾ ಇದ್ರು. ಬಟ್ ಏನಂತ ಗೊತ್ತಿಲ್ಲ. ಬಟ್ ಕಚ್ಕೊಂಡ್ರೆ ಕೆಲಸ ಆಗುತ್ತೆ, ಇಲ್ಲ ಅದು ಬಿದ್ದೋದ್ರೆ ಸ್ವಲ್ಪ ಕೆಲಸ ಆಗುತ್ತೆ, ಕಡಿಮೆ ಏನೇನೋ ಮಾತಾಡ್ತಾ ಇದ್ರು, ಗೊತ್ತಿಲ್ಲ. ಹಾಗೆ ಅದಾದ್ಮೇಲೆ ನಮ್ಮ ಶ್ರೀಮತಿಯವರು ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲರೂ ದೇವ್ರ ಹತ್ರ ಬಹಳ ಶಾಂತಯುತವಾಗಿ ಭಕ್ತಿಯಿಂದ 2 ಕಣ್ಣುಗಳನ್ನು ಮುಚ್ಚಿ ಕೈಯಲ್ಲಿ ಕಡ್ಡಿ ಹಿಡ್ಕೊಂಡು ಬೇಡ್ಕೊತಾ ಇದ್ರು. ಆ ತಾಯಿ ಚಾಮುಂಡೇಶ್ವರಿ ಹತ್ರ ಏನು ಬೇಡ್ಕೊಂಡ್ರು ಅಂತ ಗೊತ್ತಿಲ್ಲ. ಚಾಮುಂಡೇಶ್ವರಿ ತಾಯಿ ಇದುವರೆಗೂ ಏನನ್ನು ಕೊಟ್ಟಿಲ್ಲ. ಮುಂದೆ ಅವ್ರು ಏನು ಬೇಡ್ಕೊಂಡಿದ್ದಾರೋ ಅದನ್ನೇ ಕೊಡ್ತಾರೆ. ಬಟ್ ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ. ಕೊಟ್ಟಾಗ ಅವ್ರೇನು ಬೇಡ್ಕೊಂಡಿದ್ದಾರೆ ಅಂತ ನನಗೊಂದು ಕನ್ಫರ್ಮೇಷನ್ ಆಗುತ್ತೆ. ಮತ್ತು ಆ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಮತ್ತು ಆ ಬಸವ ಭವನ ಅಂತ ಇದೆ. ಆ ಬಸವಣ್ಣನ ಕಟ್ಟಾಗೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಗುಡಿ ಕಟ್ಟಿದ್ದಾರೆ. ಅದು ಆ ರಥ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಬಟ್ ನಾವು ಹೋದಾಗ ಸಂಜೆ 9 ಗಂಟೆ 8:30 ಆಗಿತ್ತು. ಅಲ್ಲಿಂದ ಬಿಡಬೇಕಾದ್ರೆ ಒಂದು 11:30 ಆಗಿತ್ತು. ಅಷ್ಟೊತ್ತಿನಲ್ಲೂ ಕೂಡ ತುಂಬ ಜನ ಇದ್ದರು. ತಾಯಿ ಮಹಿಮೆ ತುಂಬ ಚೆನ್ನಾಗಿದೆ. ತುಂಬ ಜನ ಭಕ್ತಾದಿಗಳು ಬರ್ತಾರೆ. ಹಾಗೆ ಬರ್ತಾ ಒಂದು ಅಂಗಡಿ ಹತ್ರ ನಿಲ್ಲಿಸಿದ್ವಿ. ನಾವು ಟೀ ಕುಡಿದ್ವಿ. ಇವರೆಲ್ಲರೂ ಬೋಟಿ ತಗೊಂಡು ಚಿಕ್ಕ ಮಕ್ಕಳ ಥರ ಬೆಳಿಗ್ಗೆ ಬೋಟಿ ಏರಿಸ್ಕೊಂಡು ಒಂದೊಂದೇ ತಿನ್ಕೊಂಡು ಮನೆಗೆ ಬಂದ್ವಿ. 12 ಗಂಟೆ ಆಗಿತ್ತು. ಮತ್ತು ಅವತ್ತೇ ನನ್ನ ಬಾಮೈದ ಮತ್ತು ನನ್ನ ತಂಗಿ
ನನ್ನ ಬಾಮೈದನ ಮಗ ನೀಲಕಂಠಪುರ ಶಾರದಾಂಬಾ ದೇವಸ್ಥಾನದ ಹತ್ರ ಹೋಗಿ ಅಕ್ಷರಾಭ್ಯಾಸನ ಮಾಡಿಸೋದಕ್ಕೆ ಅಂತ ಹೋಗಿದ್ದಾರೆ. ಬಟ್ ತುಂಬ ಚೆನ್ನಾಗಿ ಅಕ್ಷರಾಭ್ಯಾಸನ ಕಲಿಸ್ಕೊಟ್ಟಿದ್ದಾರೆ. ಬಟ್ ನಾನು ಹೋಗಿರಲಿಲ್ಲ, ನನ್ನ ಬಾಮೈದವರು ವಿಡಿಯೋನ ಹಾಕಿದ್ರು. ಆ ವಿಡಿಯೋನ ನೋಡಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮುದ್ದಾಗೆ ನನ್ನ ಬಾಮೈದನ ಮಗ ಅಂದರೆ ನನ್ನ ಅಳಿಯನು ಕೂಡ ಐನೋರು ಹೇಳ್ಕೊಟ್ಟಿದ್ದಕ್ಕೆ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದಾನೆ. ಐನೋರು ಕೂಡ ತುಂಬ ಚೆನ್ನಾಗಿ ಶಾಂತವಾಗಿ ಶ್ರದ್ಧೆಯಿಂದ ಹೇಳ್ಕೊಟ್ಟಿದ್ದಾರೆ. ಹೀಗೆ ಅವನ ಅಕ್ಷರಾಭ್ಯಾಸ ಈಗ ಪೂಜಾರಪ್ಪರು ಮಾಡಿಸಿರ್ತಾರ ಅವನು ಒಳ್ಳೆ ವಿದ್ಯಾವಂತನಾಗಲಿ, ಒಳ್ಳೆ ಗುಣವಂತ, ಧನವಂತ, ಸಿರಿವಂತನಾಗಲಿ ಅಂತ ನನ್ನ ಬಾಮೈದನ ಮಗನಿಗೆ ಆಶೀರ್ವದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.